ನಮಸ್ತೆ ರೈತ ಬಾಂಧವರೇ. ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ಗೆ ಸುಸ್ವಾಗತ. ಇವತ್ತು ದಿನಾಂಕ 2/3/2026 ಸುಮಾರು 1,45,000 ಚೀಲಗಳು ಬಂದವ. ಅದೇ ಇಂದಿನ ಮಾರ್ಕೆಟು 1,29,000 ಚೀಲ ಬಂದಿದ್ದು. ವ್ಯತ್ಯಾಸ ಎಷ್ಟಾಯ್ತಪ್ಪ ಅಂದ್ರೆ ಇವತ್ತಿಗೆ 16,000 ಚೀಲಗಳು ಏರಿಕೆ ಕಾಣತ್ತೆ ಇವತ್ತು ಮಾರ್ಕೆಟ್ನಾಗ. ನೆಕ್ಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೊಂದು ಬೆಳೆ ರೇಟ್ ಹೇಳ್ಕೊಂತ ಹೋದ್ನ, ಆಮೇಲೆ ಒಂದೊಂದೇ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಬ್ಬಿ ಡೀಲಕ್ಸ್ ಹಿಂದಿ ಮಾರ್ಕೆಟ್ 55,000 61,000 ತನಕ ನಡೆಯುತ್ತೆ. ಅದೇ ಇವತ್ತು ಡಬ್ಬಿ ಮಾರ್ಕೆಟು 57,000 62,000 ತನಕ ಕಂಡತ್ತೆ. ಟಾಪ್ 1,000 ರೂಪಾಯಿ ಹೆಚ್ಚು ಕಂಡತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಬ್ಬಿ ಬೆಸ್ಟ್ 44,000 52,000 ತನಕ ಇಂದಿನ ಮಾರ್ಕೆಟ್ ನಡೆದಿತ್ತು. ಅದೇ ಈ ಮಾರ್ಕೆಟ್ 48,000 53,000 ತನಕ ನಡೆದತ್ತೆ. 1,000 ರೂಪಾಯಿ ಹೆಚ್ಚಿಗೆ ಕಂಡತ್ತೆ ಈ ಮಾರ್ಕೆಟ್. ನೆಕ್ಸ್ಟ್ ಕಡ್ಡಿ ಡೀಲಕ್ಸ್ನಾಗ 51,000 55,000 ಹಿಂದಿ ಮಾರ್ಕೆಟ್ ನಡೆದಿತ್ತು. ಅದೇ ಇವತ್ತು ಮಾರ್ಕೆಟ್ಗೆ 50,000 53,000 ರೇಟ್ ಆಯ್ತು. ಇವತ್ತು ಸ್ವಲ್ಪ ಇಳಿದತ್ತೆ ರೇಟ್, 2,000 ರೂಪಾಯಿ ಇಳಿದತ್ತೆ. ಹೋದ ವಾರ ಹೇಳಿದ್ದು ನಾನು 2,000 ರೂಪಾಯಿ ಇಳಿತ್ತೆ ಅಂತ ಕಡ್ಡಿ ಡೀಲಕ್ಸ್ನಾಗ, ಹಂಗೆ ಇಳಿದತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಕಡ್ಡಿ ಬೆಸ್ಟ್ ಇವತ್ತು ಇಂದಿನ ಮಾರ್ಕೆಟ್ 44,000 48,000 ತನಕ ನಡೆಯುತ್ತೆ. ಅದೇ ಕಡ್ಡಿ ಬೆಸ್ಟ್ ಇವತ್ತಿನ ಮಾರ್ಕೆಟಿಗೆ 45,000 48,000 ತನಕ ನಡೆಯುತ್ತೆ. ಏನು ಏರಿಕೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಇಂಡಿಯನ್ ಮಾರ್ಕೆಟ್ ಎಷ್ಟು ನಡೆಯುತ್ತೆ, ಈ ಮಾರ್ಕೆಟ್ ಸುದ್ದಿ ಸೇಮ್ ನಡೆಯುತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 2043 ಸಿಜೆಂಟಾ ಡೀಲಕ್ಸ್. ಹಿಂದಿ ಮಾರ್ಕೆಟ್ ರೇಟು 30,000 37,000 ತನಕ ನಡೆದಿತ್ತು. ಅದೇ ಇವತ್ತಿನ ಮಾರ್ಕೆಟ್ ರೇಟ್ 2043 ಡೀಲಕ್ಸ್ ಬ್ಯಾಡಿಗ್ಯಾಗ 35,500 38,600 ತನಕ ನಡೆದತ್ತೆ. ಟಾಪು 38,600 ತನಕ ನಡೆದತ್ತೆ. ಸ್ವಲ್ಪ ಏರಿಕೆ ಕಂಡತ್ತೆ. ನೆಕ್ಸ್ಟ್ ಸಿಜೆಂಟಾ ಮಾಮೂಲು ಬೆಸ್ಟ್ 24,000 28,000 ತನಕ ಹಿಂದಿನ ಮಾರ್ಕೆಟ್ ಇತ್ತು. ಈ ವಾರ ಸುದ್ದಿ 22,000 28,000 ತನಕ ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಸಿಜೆಂಟಾ ಮಾಮೂಲು. ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ರೇಟ್ 5531 ಬೆಸ್ಟ್ ಎಷ್ಟು ನಡೆದಪ್ಪ ಅಂದ್ರೆ ಹಿಂದಿ 17,000 19,500 ತನಕ ನಡೆದತ್ತೆ ಇವತ್ತು. ಅದೇ ಇಂಡಿಯನ್ ಮಾರ್ಕೆಟ್ 5531 ಬೆಸ್ಟ್ ಬ್ಯಾಡಿ ಮಾರ್ಕೆಟ್ 16,000 18,700 ತನಕ ನಡೆದಿತ್ತು. ಇವತ್ತು ಸ್ವಲ್ಪ ಏರಿಕೆ ಕಂಡತ್ತೆ. ಒಂದು 500 600 700 ರೂಪಾಯಿ ಏರಿಕೆ ಕಂಡತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 5531 ಮೀಡಿಯಮ್ ಬೆಸ್ಟ್. ಇವತ್ತಿನ ಮಾರ್ಕೆಟ್ ರೇಟ್ ಹೋದ ವಾರ ಏನು ಮೀಡಿಯಮ್ ಬೆಸ್ಟ್ ಇದ್ದಿಲ್ಲ. ಇವತ್ತಿನ ಮಾರ್ಕೆಟ್ ರೇಟು ಮೀಡಿಯಮ್ ಬೆಸ್ಟ್ನಾಗ 5531 15,000 16,500 ಯಾವ್ರೇಜ್ ವೈರ್ ಅದು 5531. ಇವತ್ತು ಜಾಸ್ತಿ ಕ್ವಾಂಟಿಟಿ 5531 ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಿ ಡಿ ಹಿಂದಿನ ಮಾರ್ಕೆಟು 18,000 21,500 ತನಕ ಹೋಯ್ತು. ಇವತ್ತು ಡಿ ಬ್ಯಾಡಿಗೆ ಮಾರ್ಕೆಟ್ನಾಗ ಸೋಮವಾರ ಮಾರ್ಕೆಟ್ನಾಗ 20,000 23,000 ತನಕ ನಡೆದತ್ತೆ. ಸುಮಾರು ಒಂದು 1,500 ರೂಪಾಯಿ ಡಿ ಏರಿಕೆ ಕಂಡತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಸೂಪರ್ ಟನ್ ಕಾಯಿ 17,500 20,500 ತನಕ ಇಂಡಿಯನ್ ಮಾರ್ಕೆಟ್ ನಡೆದಿತ್ತು. ಅದೇ ಇವತ್ತಿನ ಮಾರ್ಕೆಟ್ಗೆ 17,000 20,000 ತನಕ ನಡೆದತ್ತೆ. ಒಂದು ತಿಂಗಳಾಯ್ತು 1,000 ರೂಪಾಯಿ ಇಳಿಕೆ ಕಂಡತ್ತೆ ನೋಡಿ. ಒಂದು ತಿಂಗಳ ಮಾರ್ಕೆಟಿಗೆ ಸೂಪರ್ ಟನ್ ಏನು ಸ್ಟೇಬಲ್ ಐತೆ, ಅಂಥ ಡಿಫ್ರೆನ್ಸ್ ಏನಿಲ್ಲ. KDL ಮೀಡಿಯಮ್ನಾಗ ಕಡಿಗೆ ಮೀಡಿಯಮ್ನಾಗ 25,000 30,000 ಇಂದಿನ ಮಾರ್ಕೆಟ್ ನಡೆದಿತ್ತು. ಅದೇ ಇವತ್ತು ಕಡಿಗೆ ಮೀಡಿಯಮ್ಮು ಇವತ್ತಿನ ಮಾರ್ಕೆಟ್ ಬ್ಯಾಡಿಗಾಗ 25,000 30,000 ತನಕ ನಡೆದತ್ತೆ. ಏನು ಚೇಂಜ್ ಆಗಿಲ್ಲ ಇಂದಿನ ಮಾರ್ಕೆಟಿಗೆ ಇವತ್ತಿನ ಮಾರ್ಕೆಟಿಗೆ. ನೆಕ್ಸ್ಟ್ ಇವತ್ತಿನ ಕೇಡ್ಗಾಯಿ ಇದು ಬೆಳಗಾಯಿ ಹಿಂದಿ ಮಾರ್ಕೆಟ್ 10,000 12,000 ತನಕ ನಡೆಯುತ್ತೆ ಹಿಂದಿನ ಮಾರ್ಕೆಟ್. ಇವತ್ತು 8,000 10,500 ತನಕ ಇಳಿದತ್ತೆ. ಬೆಳಗಾಯಿ ಇಳಿದತ್ತೆ ರೇಟ್. 5531 ಬೆಳಗಾಯಿ 9,000 12,500 ತನಕ ನಡೆದಿತ್ತು ಹಿಂದಿ ಮಾರ್ಕೆಟ್. ಇವತ್ತಿನ ಮಾರ್ಕೆಟ್ ರೇಟ್ಗೆ ಬೆಳಗಾಯಿ 5531 11,000 13,000 ತನಕ ಸ್ವಲ್ಪ ಏರಿಕೆ ಕಾಣುತ್ತೆ, ಒಂದು 500 ರೂಪಾಯಿ. ಇನ್ನು ಸ್ವಲ್ಪ ಯಾವ್ಯಾವ ಇರವಪ್ಪ ಅಂದ್ರೆ ಡಬ್ಬಿ ಡೀಲಕ್ಸ್ 57,000 62,000 ತನಕ ನಡೆದತ್ತಲ್ಲ ಇವತ್ತು. ಕಳೆದ ವಾರಕ್ಕಿಂತ 1,000 ರೂಪಾಯಿ ಏರಿಕೆ ಕಾಣುತ್ತೆ. ಇವತ್ತು ಕಡ್ಡಿ ಡೀಲಕ್ಸ್ 50,000 53,000 ತನಕ ನಡೆದತ್ತೆ. 2,000 ರೂಪಾಯಿ ಇಳಿಕೆ ಕಂಡತ್ತೆ. ಸಿಜೆಂಟಾ ಡೀಲಕ್ಸ್ನಾಗ 35,500 38,600 ಸ್ವಲ್ಪ ಏರಿಕೆ ಕಾಣುತ್ತೆ ಸಿಜೆಂಟಾದಾಗ. ನೆಕ್ಸ್ಟ್ ಇನ್ನು ರುದ್ರ ಬ್ಯಾಡಿಗೆ 20,000 30,000 ತನಕ ನಡೆದತ್ತೆ. 102 ಸರ್ಪನ್ ಬ್ಯಾಡಿಗೆ 43,000 48,000 ತನಕ ನಡೆದತ್ತೆ.
ಅದೇ ಬೆಸ್ಟ್ ಕೆ ಡಿ ಎಲ್ ಮೀಡಿಯಮ್ನಾಗ ಬೆಸ್ಟ್ ಕಡೆಗೆ ಮೀಡಿಯಮು 32,000 35,000 ತನಕ ನಡೆದದ. 5531 ಮೀಡಿಯಮ್ ಲಾಲ್ ಕಟ್ 13,000 15,000 ಯಾವ್ರೇಜ್ ಇದೆ ನಡೆದಿರೋದು. ಇವತ್ತಿನ ಮಾರ್ಕೆಟಿಗೆ C5 ಸುತೆ ಬಂದವ 18,000 20,000 ತನಕ ನಡೆದತ್ತ. ಕಡೆಗೆ ಲಾಲ್ ಕಾರ್ಡ್ನಾಗ ಇವತ್ತು 30,000 35,000 ತನಕ ನಡೆದಿತ್ತು. ಸಾರಾಂಶ ಅಂದರೆ ಏನಪ್ಪ, ಇವತ್ತು ಅಂತಿಮ ಮಾರುಕಟ್ಟೆ ಸಾರಾಂಶ ಅಂದರೆ ಇಂದಿನ ಮಾರುಕಟ್ಟೆಯಲ್ಲಿ ಹೊಸ ಆಗಮನವು ಗಣನೀಯವಾಗಿ ಹೆಚ್ಚಾಗಿದೆ. 1.45 1.5 ಲಕ್ಷ ಚೀಲ ಸೆಣಬು ಬಂದದ. ಮಾರುಕಟ್ಟೆ ಸ್ಥಿತಿ ಎಲ್ಲ ತಳಿಗಳಲ್ಲಿ ಸ್ಥಿರವಾಗಿದೆ. ಮಾರ್ಕೆಟ್ ಗುಣಮಟ್ಟ ಸರಕುಗಳಿಗೆ ಉತ್ತಮ ಬೇಡಿಕೆ ಆಗಿದೆ. ಡಬ್ಬಿ ಬೆಳೆ ತುಸು ಏರಿಕೆ ಕಂಡದ. ಕಡ್ಡಿ ಪ್ರೀಮಿಯಂ ಗುಣಮಟ್ಟದಲ್ಲಿ ಸ್ವಲ್ಪ ಇಳಿಕೆ ಕಂಡದ. ಮಧ್ಯಮ ತಳಿಗಳು ಸ್ಥಿರವಾಗಿದೆ. ಕಡ್ಡಿಗಾಯ 5531 ಮತ್ತು DD ತಳಿಗಳು ಸುಧಾರಣೆ ಕಂಡವ. ಒಟ್ಟಾರೆ ಮಾರ್ಕೆಟ್ ಕ್ವಾಲಿಟಿ ವೀಕ್ ಆಗಿದ್ದು ಸ್ಥಿರವಾದ ವಹಿವಾಟು ನಡೆದತ್ತು ಇವತ್ತು ಈ ವಾರ. ನೆಕ್ಸ್ಟ್ ರೈತರೇ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮಲ್ಲಿ ಒಬ್ಬನಾಗಿ ಹೇಳುತ್ತಿದ್ದೇನೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್.